ಹಾ, ಮೇಡಮ್ ಯಾರು? ನಮಸ್ಕಾರ. ನಮಸ್ತೆ. ನಾನು ಚಿಟುಕುಪ್ಪದಿಂದ DSS ಸಂಚಾಲಕ್ ಮತ್ತೆ ಪುರಸಭೆ ಸದಸ್ಯ RB ಜಾಬ್ ಅಂತ ಮಾತಾಡ್ತಾ ಇದ್ದೀನಿ. ಹಾ, ಹೇಳಿ. ಮೊನ್ನೆ ಒಂದು ಘಟನೆ ಆಗಿದೆಲ್ಲ, ಪತ್ರಕರ್ತರ ಮೇಲೆ ತಮ್ಮ ಅಧಿಕಾರಿಗಳು ಹಲ್ಲೆ ಮಾಡಿದಾರಲ್ಲ, ಹೌದು, ಹೌದು. ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ? ಈಗ ಘಟನೆ ಆಗಿರುವುದು ಅವತ್ತಿನ ದಿವಸ. ಈಗ ನಿನ್ನೆ CM ಸಾಹೇಬ್ರು ಬಂದ್ರು ನಮ್ಮ ಜಿಲ್ಲೆಗೆ. ಹೌದು. ಸೊ ಅದರ ಸಲುವಾಗಿ ಈಗ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಏನು ಈಗ 2.5 ಲಕ್ಷ ಸಸಿಗಳು ಏನು ಈ ವರ್ಷ ರೋಡ್ ಸೈಡ್ ಪ್ಲಾಂಟೇಶನ್ ಏನು ನಾವು ಮಾಡ್ತೀವಿ ಅಂದ್ರೆ ಈಗ ಮುಂದಿನ ಮಳೆಗಾಲದಲ್ಲಿ, ಈಗ ಬರುವ ಮಳೆಗಾಲದಲ್ಲಿ ಅದಕ್ಕೆ ಚಾಲನೆ ಕೊಡ್ಬೇಕು ಮಿನಿಸ್ಟರ್ ಅಂದ್ರೆ CM ಕೈಯಿಂದ ಅಂತ ಹೇಳಿ ಈಗ ಅದಕ್ಕೂ ಅಂದ್ರೆ ಅವರು ಗಿಡ ನಡ್ಬೇಕಂದ್ರೆ ದಟ್ ಗಿಡ ಇರ್ಬೇಕಲ್ವಾ ಅಂತ ಒಂದು 75 ಗಿಡ ಸಾಂಕೇತಿಕವಾಗಿ ಅಲ್ಲಿ ಇದು ಮಾಡ್ಬೇಕು, ಪ್ಲಾಂಟಿಂಗ್ ಮಾಡ್ಬೇಕು. ಸೊ ದಟ್ CM ಕಡೆಯಿಂದ, ಡೆಪ್ಯೂಟಿ CM ಕಡೆಯಿಂದ ಒಂದೊಂದು ಗಿಡ ಅವರು ಬಂದು ಇದು ಮಾಡ್ತಾರೆ. ಸೊ ದಟ್ ಅಫಿಷಿಯಲಿ ಈ ವರ್ಷಕ್ಕೆ ಚಾಲನೆ ಕೊಟ್ಟದಂಗೆ. ಬಿಕಾಸ್ ಇದು ಯಾವ ವರ್ಷನೂ ಇಷ್ಟೊಂದು ಸೀಡ್ಲಿಂಗ್ ರೋಡ್ ಸೈಡ್ ಕವರ್ ಮಾಡಿದ್ದೇ ಇಲ್ಲ ಇದಕ್ಕೆ ಹಿಂದೆ ಬೀದರಲ್ಲಿ. ದಿಸ್ ಇಸ್ ದ ಫಸ್ಟ್ ಟೈಮ್ ಇಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಅದಕ್ಕೆ ಆ ತರ ಅವರ ಪ್ಲಾನ್ ಇತ್ತು. ಈಗ ಸೊ ಅವ್ರುಗಳು ಕೆಲಸ ಅಲ್ಲಿ ಮಾಡ್ತಾ ಇರುವಾಗ ಇಬ್ರು ಬಂದಿದ್ದಾರೆ. ಈಗ ಸ್ಪಾಟ್ ಅಲ್ಲಿ ಮತ್ತೆ ನಮ್ದು 4 ಜನ ಅಲ್ಲಿ ಇದ್ರು. ಸೊ ಇವ್ರುಗಳು ಕೆಲಸ ಮಾಡ್ತಾ ಇರುವಾಗ ಅವ್ರೇನೋ ಕುಡ್ದು ಬಂದಿದ್ದಾರೆ ಅಂತ ನನಗೆ ಹೇಳಿದ್ದ ಮಾಹಿತಿ, ಅವ್ರು ಕುಡ್ದು ಬಂದಿದ್ದಾರೆ. ಸೊ ಹಿ ಸ್ಟಾರ್ಟೆಡ್ ಅಬ್ಯೂಸಿಂಗ್ ಅವರ್ ಸ್ಟಾಫ್ಸ್ ಅಂತ ಈ ತರ ನನಗೆ ಹೇಳಿದ್ರು. ನಾನು ಮಾತಾಡ್ಲಾ? ಹಾ, ಹೇಳಿ. ಇವಾಗ ಅವರು ಕುಡ್ದು ಬಂದಿದಾರ ಅಂದ ತಕ್ಷಣ ಹಲ್ಲೆ ಮಾಡೋ ಕಪಾಳ ಕುಡಿಯಕ್ಕೆ ಅಧಿಕಾರ ಯಾರು ಕೊಟ್ರು ಇವರಿಗೆ? ಅಧಿಕಾರ ಯಾರು ಕೊಟ್ಟಿಲ್ಲ. ಐ ಆಮ್ ನಾಟ್ ಟೆಲ್ಲಿಂಗ್ ಯು ದಟ್ ನಮ್ ಸ್ಟಾಫ್ ಮಾಡಿದ್ದು ಏನು ಕರೆಕ್ಟ್ ಅಂತ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಇಲ್ಲ, ಕರೆಕ್ಟ್ ಇಲ್ಲ, ಆದ್ರೆ ತಾವು 100% ರಾಂಗ್ ಇದೆ. 100% ರಾಂಗ್ ಇದೆ ನಮ್ ಸ್ಟಾಫ್ ಮಾಡಿದ್ದು. ಯಾರಿಗೂ ಕೂಡ ಇದು ವಿ ಆರ್ ಲಿವಿಂಗ್ ಇನ್ ಅ ಡೆಮಾಕ್ರೆಟಿಕ್ ಕಂಟ್ರಿ. ಹೌದು. ಈಗ ಯಾರಿಗೂ ಕೂಡ ಇಲ್ಲಿ ಅಂದ್ರೆ ಪಬ್ಲಿಕ್ ಅಲ್ಲಿ ಹಿಡಿದು ಈಗ ಅಂದ್ರೆ ಇದು ಸರ್ಕಾರ ಅಧಿಕಾರಿಗಳಿಗೆ ಯಾವ ಗವರ್ಮೆಂಟ್ ಈಗ ಈ ತರ ಅವ್ರಿಗೆ ಪವರ್ಸ್ ಕೊಟ್ಟಿದೆ? ನೋ ಗವರ್ಮೆಂಟ್ ಹ್ಯಾಸ್ ಗಿವನ್ ದಟ್ ಕೈಂಡ್ ಆಫ್ ಪವರ್ಸ್ ಟು ಎನಿ ಗವರ್ಮೆಂಟ್ ಸರ್ವೆಂಟ್ ಅಲ್ವಾ? ಸೊ ಖಂಡಿತ ಅವ್ರು ಮಾಡಿದ್ದು ರಾಂಗ್ ಇದೆ. ಈಗಾಗ್ಲೇ ಅವ್ರ ಕಡೆಯಿಂದ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಈಗ ನಮ್ ಕಡೆಯಿಂದಾನು ಈಗ ನಮ್ಮ ಸ್ಟಾಫ್ಸ್ ಯಾರ್ಯಾರ ಮೇಲೆ ಈಗ ಕಂಪ್ಲೇಂಟ್ ಆಗಿದೆ ಅವರು ಕೂಡ ಈಗ ಹೋಗ್ಬಿಟ್ಟು ಅವರು ಅಬ್ಸ್ಟ್ರಕ್ಷನ್ ಟು ಗವರ್ಮೆಂಟ್ ಡ್ಯೂಟಿ ಅಂತ ಇವರು ಕೂಡ ಕೊಟ್ಟಿದ್ದಾರೆ. ಈಗ ನಾವು ಅಂತಾನು ಈಗ ಅಲ್ಲಿ ಎಕ್ಸಾಕ್ಟ್ಲಿ ಸ್ಪಾಟ್ ಮೇಲೆ ಯಾರ್ಯಾರಿದ್ರು ಈಗ ನಾನು ಒಂದು ತನಿಖೆ ಅಂದ್ರೆ ವರದಿ ಈಗ ನಾನು ತಗೊಳ್ತಾ ಇದ್ದೀನಿ. ಆ ವ್ಯಕ್ತಿನೂ ಸಹ ವರದಿ ಕೊಟ್ಟಿದ್ದಲ್ಲ, ಆ ವ್ಯಕ್ತಿನೂ ಮಾಹಿತಿ ಕೊಟ್ಟಿದ್ದು ಹಿಂಬರ ನೀಡಿದ್ದಾರೆ ಏನಂತ. ನಾನು ಅದರ ವರದಿ ಮಾಡ್ತಾ ಇದ್ದೆ. ಇಷ್ಟೊಂದು ದಿವಸಗಳ ಕಾಲ ಇವ್ರು ಮಾಡಿಲ್ಲ, CM ಸಾಹೇಬರು ಬರ್ತಾ ಇದಾರೆ ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇದಾರೆ ಅಂತ ಒಂದು ವರದಿ ಮಾಡ್ಬೇಕು ಅಂತ ಅನ್ಕೊಂಡೆ. ಹೌದು, ದಟ್ ಈಸ್ ಓನ್ಲಿ ಟ್ರೂ ಅಲ್ವಾ? ಬಿಕಾಸ್ ಈಗ ಆಕ್ಚುಲಿ ನೀವುಗಳು ತಿಳ್ಕೊಂಡಿದ್ದು ಯಾವ್ದು ಮಾಹಿತಿ ಅಂತ ನನಗ್ ಗೊತ್ತಿಲ್ಲ. ಇದನ್ನು ಈಗ ಹೆಂಗ್ ಹೈಲೈಟ್ ಮಾಡ್ತಿದ್ದಾರೆ ಅಂದ್ರೆ ಏನೋ CM ಸಾಹೇಬರು ಬರುವುದಕ್ಕೆ ಶೋ ಮಾಡ್ತಾ ಇದ್ದಾರೆ. ಅಲ್ಲಿ ಇಷ್ಟೊಂದು ದಿವಸ ಪ್ಲಾಂಟೇಶನ್ ಇದ್ದಿಲ್ಲ, ಅವತ್ತು ನೈಟ್ ಕೆಲಸ ಮಾಡಿ ಪ್ಲಾಂಟೇಶನ್ ತೋರಿಸ್ತಾ ಇದ್ದಾರೆ ಅಂತ. ಆ ಸಸ್ಯಗಳನ್ನ ಹಚ್ಚೋದು 2ನೇ ಭಾಗ ಇಡಿ. ಆ ಸಸ್ಯಗಳನ್ನ ತಾವು ಅವರಿಂದ ಓಪನಿಂಗ್ ಮಾಡಿಸ್ಬೇಕು, ಅದು ಒಳ್ಳೆ ಕಾರ್ಯಕ್ರಮ ಇದೆ, ನೀವು ಏನೋ ತಿಳ್ಕೊಂಡು ಮಾಡಿದ್ದೀರಾ, ಇರ್ಲಿ. ಎದುರಿರುವಂತ ಮನುಷ್ಯ, ಈ B ಪಾರ್ಟಿ ಮನುಷ್ಯ ಏನ್ ಮಾಡಿದ್ದಾರೆ, ಅದಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ. ಅದನ್ನ ನಾನು ಒಪ್ಕೊಂಡೆ. ಅವ್ರು ಅದನ್ನ ವರದಿ ಮಾಡಕ್ ಕೊಟ್ರೆ ಅವ್ರ ಪಾರ್ಟಿಗೆ ಅವ್ರು ಬಿಡ್ಬೇಕಾಗಿತ್ತು. ಎಕ್ಸಾಕ್ಟ್ಲಿ, ವರದಿ ಬಿಡ್ಬೇಕಾಗಿತ್ತು. ಈಗ ನಾನು ಅದನ್ನೇ ಅದರಲ್ಲಿ ತಪ್ಪಾಗಿ ತಿಳ್ಕೊಂಡ್ರೆ ನೀವು ಅವ್ರಿಗೆ ನಿಧಾನವಾಗಿ ಏನು ಇರುವುದು ಎಕ್ಸ್ಪ್ಲೈನ್ ಮಾಡ್ಬೇಕು. ಇಲ್ಲ, ನಿಮಗೆ ಎಕ್ಸ್ಪ್ಲೈನ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನೋಡಪ್ಪ, ನಮ್ಮ ಸೀನಿಯರ್ ಆಫೀಸರ್ಸ್ ಹೇಳಿದ್ದಾರೆ, ನಾವು ಕೆಲಸ ಮಾಡ್ತಾ ಇದೀವಿ, DFOಗೆ ಕೇಳಿ ಅಂತ ಅನ್ನೋದು ನೀವು ಹೇಳಿರ್ಬೇಕು. ಹೂ ಆಥರೈಸ್ಡ್ ಯು? ಅವನನ್ನು ಒಡೆಯಕ್ಕೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ನೀವು ಆಯ್ತು ಇಷ್ಟೊಂದು ಹೇಳ್ತಾ ಇದ್ರಲ್ಲ, ಏನ್ ಕ್ರಮ ವಹಿಸಿದ್ರ ಅವ್ರ ಮೇಲೆ? ಈಗ ಕ್ರಮ ಆಗುತ್ತೆ. ಇಷ್ಟೊಂದು 3 ದಿವಸ ಈಗ ನೋಡಿ, ನಾವು ತನಿಖೆ ವರದಿ ಈಗ ನನಗೆ ಈಗ ಬರುತ್ತೆ ಇನ್ನು ನೆಕ್ಸ್ಟ್ ಹಾಫ್ ಅನ್ ಅವರ್. ವಿಡಿಯೋಗಳು ಇದ್ಮೇಲೂ ಸಹ ಏನು ಕ್ರಮ ಆಗಿಲ್ಲ ಅಂತ. ಸಾರಿ, ಅಷ್ಟೊಂದು ವಿಡಿಯೋಗಳು ಪ್ರೂಫ್ ಆಗಿದ್ರು ಸಹ ಇನ್ನೂವರೆಗೂ ಏನು ಕ್ರಮ ಆಗಿಲ್ಲ ಅಂತ. ಈಗ ಕ್ರಮ ಇಟ್ ವಿಲ್ ನಾಟ್ ಹ್ಯಾಪನ್ ಇನ್ 5 minutes or 10 minutes. ಇವತ್ತು ಸಾಯಂಕಾಲ ಒಳಗಾಗಿ ಕ್ರಮ ಆಗಿಲ್ಲ ಅಂದ್ರೆ ನೀವು ಮೇಡಮ್, ದೇಶದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತೆ ಮಾಧ್ಯಮಾಂಗ ನಿಮ್ಮೆಲ್ಲೂ ಸಹ ಏನೋ ಒಂದು ಹಲ್ಲೆ ಆಗ್ತು ಅಂದ್ರೆ ಯಾರು ಬರೋದು? ಒಂದ್ ನಿಮಿಷ ಅದರ್ ವಿಡಿಯೋಸ್ ಏನ್ ಅವೈಲಬಲ್ ಇದೆಯೋ ಅದನ್ನು ಕೂಡ ಈಗ ನಮ್ಮ ಸ್ಟಾಫ್ ಕಡೆಯಿಂದ ಒಂದ್ ನಿಮಿಷ ನಿಮ್ಮೆಲ್ಲೂ ಸಹ ಏನೋ ಒಂದು ಹಲ್ಲೆ ಆಗ್ತು ಅಂತ ಇಟ್ಕೊಳ್ಳಿ. ಒಬ್ಬ ಮಹಿಳೆ ಆಗ್ಲಿ, ಪುರುಷ ಆಗ್ಲಿ, ಏನೇ ಆಗ್ಲಿ, ಹಲ್ಲೆ ಆಯ್ತು ಅಂತಂದ್ರೆ ಜನಗಳಿಗೆ ಸತ್ಯಾಂಶವನ್ನ ತೋರಿಸುವಂತದ್ದು ಮಾಧ್ಯಮ ಅಲ್ವಾ? ಹೌದು, ಕೆಲವರು ಪಾಲಿಟಿಷಿಯನ್ ಮಾಡ್ತಾರೆ, ಇನ್ ಕೆಲವರು ಯಾವ್ದೋ ಫ್ರೆಶರ್ ಲಿಂದ ಅಧಿಕಾರಿಗಳು ಮೌನವಾಗ್ಬಿಡ್ತಾರೆ, ಏನೋ ಆಗ್ಬಿಡ್ತಾರೆ. ಆದ್ರೆ ಮಾಧ್ಯಮ ಏನ್ ಸತ್ಯತೆ ಏನಿದೆ ಅಂತ ಬೆಳಕಿಗೆ ತರದ ಮಾಧ್ಯಮ ಅಲ್ವಾ?
ಖಂಡಿತ ಅಷ್ಟೊಂದು ನೈಟ್ ನಲ್ಲಿ ಆ ಮಾಧ್ಯಮಾಂಗ ಏನ್ ವರದಿದ್ಯಾ ಸುಳ್ಳು ವರದಿದ್ರೆ ಅವ್ರ ಮೇಲೆ ಆಕ್ಷನ್ ಆಗುತ್ತೆ. ಸತ್ಯ ವರದಿ ಇದ್ರೆ ವರದಿಯನ್ನ ಬಿಡುಗಡೆ ಮಾಡ್ತಾರೆ. ಅಂತ ವರದಿ ಮಾಡಿದ್ರ ಮೇಲೆ ಈ ರೀತಿ ಮಾಡಿದ್ರೆ ಎಲ್ಲಿ ಹೋಗ್ತಾ ಇದೆ ಸಮಾಜ, ಅಡ್ಮಿನಿಸ್ಟ್ರೇಷನ್ ಎಲ್ಲಿ ಹೋಗ್ತಾ ಇದೆ? ಈಗ ಸಿವಿಯರ್ ಆಗಿ ಈಗಾಗ್ಲೇ ವಾರ್ನಿಂಗ್ ಅವನಿಗೆ ನಾನು ನೆನ್ನೆನೆ ಕೊಟ್ಟಿದ್ದೀನಿ. ಅವ್ನು ಮಾಡಿದ್ದು 100% ರಾಂಗ್ ಇದೆ. ಈಗಲೂ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಈಗ ನನಗೆ ಇನ್ನೂ ಒಂದು ಹಾಫ್ ಅನ್ ಅವರ್ ಅಲ್ಲಿ ಐ ವಿಲ್ ಗೆಟ್ ದ ರಿಪೋರ್ಟ್. ಖಂಡಿತ ಆಕ್ಷನ್ ಆಗೇ ಆಗುತ್ತೆ. ಓಕೆ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.